ಮುಸ್ಲಿಂ ಬಂಧುಗಳಿಗೆ ಹಿಜಾಬ್ ಬೇಡದಿದ್ದರೂ ಈ ಕಾಂಗ್ರೆಸ್ನವ್ರಿಗೆ ಹಿಜಾಬ್ ಬೇಕು. ಇನ್ನು ಮುಂದೆ ಕಾಂಗ್ರೆಸ್ನವ್ರು ಎಲ್ಲರೂ ಹಿಜಾಬ್ ಹಾಕ್ಕೊಂಡು ಓಡಾಡೋದೇ ಒಳ್ಳೆಯದು ಅವರು. ಯಾಕಂದರೆ ಕಾಂಗ್ರೆಸ್ನವ್ರು ಇವರು ಅಂತ ಗೊತ್ತಾಗಲಿ ಜನರಿಗೆ. ಮಾಡಿ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿದ್ದಾರೆ. ಈಗ ಶಾಲಾ ಕಾಲೇಜುಗಳಲ್ಲಿ ಇನ್ನು ಇನ್ನೂ ಓಪನ್ ಆಗಿಲ್ಲ. ಇನ್ನು ಓಪನ್ ಆದ ತಕ್ಷಣ ಇವರು ಹಿಜಾಬ್ ಹಾಕ್ಕೊಂಡು ಹೋದರೆ ಯೂನಿಫಾರ್ಮ್ಗೆ ಗೌರವ ಇಲ್ಲ. ಆಗ ಹಿಜಾಬ್ ಅಂತಕ್ಕಂಥದ್ದು ಇಟ್ ಈಸ್ ಅನ್ ಐಡೆಂಟಿಟಿ ಆಫ್ ಎ ರಿಲಿಜಿಯನ್. ಒಂದು ಧರ್ಮದ ಐಡೆಂಟಿಟಿ ಆಗುತ್ತೆ, ಅದು ಗುರುತಾಗುತ್ತೆ. ಈ ಗುರುತನ್ನು ನಾಳೆ ದಿವಸ ಶಾಲಾ ಕಾಲೇಜುಗಳಲ್ಲಿರ್ತಕ್ಕಂಥ ಹಿಂದೂಗಳು ಕೇಸರಿ ಶಾಲೆ ಹಾಕ್ಕೊಂಡು ಹೋದರೆ ನೀವೇನು ಮಾಡ್ತೀರಿ? ಕೇಸರಿ ಹಾಕ್ಕೊಂಡು ಅದು ಎಕ್ಸ್ಟ್ರಾ ಅಲೋ ಮಾಡಬಾರ್ದು. ಹಾಗಿದ್ದ ಮೇಲೆ ನೀವು ಇದನ್ನು ಅಲೋ ಮಾಡಿದ ಮೇಲೆ ಅದನ್ನು ಮಾಡಬೇಕಾಗತ್ತೆ. ಗೊಂದಲವು ಸೃಷ್ಟಿ ಯಾರಿಂದ ಆಗಿದ್ದು? ಕಾಂಗ್ರೆಸ್ಸಿಂದ. ಇಂಥ ಒಂದು ಕೆಟ್ಟ ಪರಂಪರೆಯನ್ನು ಇದು ಸೃಷ್ಟಿ ಮಾಡುವಲ್ಲಿ ಕಾಂಗ್ರೆಸ್ ಪಕ್ಷ ನಿರತವಾಗಿದೆ. ಆ ಕಾರಣದಿಂದ ಕಾಂಗ್ರೆಸ್ಸನ್ನು ನಾವೆಲ್ಲರೂ ಸೇರಿ ತ್ಯಜಿಸಬೇಕು. ಅವರಾಗೆ ಬುದ್ಧಿ ಕಲಿತರೆ ಒಳ್ಳೆಯದು, ಇಲ್ಲ ಅಂತಂದರೆ ಅವರಿಗೆ ಬುದ್ಧಿಯನ್ನು ನಾವು ಕಲಿಸ್ಬೇಕಾಗ್ತದೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆ ಈ ರಾಜ್ಯವನ್ನು ಇವತ್ತು ಸುಭದ್ರವಾಗಿ ಇಡಬೇಕಾದವರು ಕೆಟ್ಟ ಪರಂಪರೆಯನ್ನು ಸೃಷ್ಟಿ ಮಾಡಿ ರೈತರಿಗೂ ಅನ್ಯಾಯ ಆಗ್ತಾ ಇದೆ. ನೋಡಿ, ಈಗಾಗಲೇ ಮಳೆ ಹೆಚ್ಚಾಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ವಿಪರೀತ ಮಳೆ ಆಗಿದೆ 3-4 ದಿನಗಳಲ್ಲಿ. ಹೋಗಿ ಕೇಳೋರಿಲ್ಲ. ಎಲ್ಲ ಬಂದಿಲ್ಲಿ ಸಾಧನೆ ಸಮಾವೇಶ ಮಾಡ್ತಾರೆ. 3 ಕಾಸಿಗೆ ಗೌರವ ಇಲ್ಲದ ಸಾಧನೆ ಅದು. ರಸಗೊಬ್ಬರಗಳು ಇವತ್ತು ಪತ್ರಿಕೆಗಳಲ್ಲಿದೆ, ನಿಮ್ಮ ಪತ್ರಿಕೆಗಳಲ್ಲಿ ನೋಡಿ, ಕೊರತೆಯಾಗಿದೆ. ಮಳೆ ಬಂದ ತಕ್ಷಣ ನನ್ನ ಬಿತ್ತನೆಗಳು ಸ್ಟಾರ್ಟ್ ಆಗಬೇಕು. ಎಲ್ಲಿ ಗೊಬ್ಬರ, ಎಲ್ಲಿ? ರೈತರ ಪರಿಸ್ಥಿತಿಯನ್ನು ಯಾರು ಕೇಳಬೇಕು? ಈ ಸರ್ಕಾರ ಕುಂಭಕರ್ಣನ ಸರ್ಕಾರ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಇದಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಮನವಿ ಮಾಡ್ತೇನೆ. ಅನೇಕ ರೀತಿಯಲ್ಲಿ ನಾವು ಎಷ್ಟು ಪ್ರಶ್ನೆ ಮಾಡಿದ್ರೂ ಕೂಡ ಅವರು ಅದಕ್ಕೆ ಉತ್ತರ ಕೊಡೋದಿಲ್ಲ. ಇವತ್ತು ಸಾಧನಾ ಸಮಾವೇಶ ಏನು ಮಾಡಲಿಕ್ಕೆ ಹೊರಟಿದ್ದಾರೆ, ಇದು ಸಾಧನೆ ಅಲ್ಲ, ಜನರ ವೇದನೆಯ ಸಮಾವೇಶ. ಜೊತೆಗೆ ಇವತ್ತು ನೋಡ್ರಿ, ಕಾಂಗ್ರೆಸ್ ಈಗ ಈ ದೇಶದಲ್ಲಿ ಉಳಿಗಾಲ ಇಲ್ಲ. ಅದಕ್ಕೆ ಕಾಂಗ್ರೆಸ್ಸನ್ನು ಮುಗಿಸ್ಲಿಕ್ಕೆ ರಾಹುಲ್ ಗಾಂಧಿ ಒಬ್ಬರೇ ಸಾಕು. ಯಾಕಂತಂದರೆ ಮಹಾತ್ಮ ಗಾಂಧಿಯವರು ಹೇಳಿದರು, ನಾವು ಚುನಾವಣೆಗಾಗಿ ಕಾಂಗ್ರೆಸ್ ಕಟ್ಟಿದ್ದಲ್ಲ, ಬ್ರಿಟಿಷರೇ ಕಟ್ಟಿದ್ದು. ಅದನ್ನು ಕೂಡ ಎವೋ ಹ್ಯೂಮ್ ಅಂತಕ್ಕಂಥ ಬ್ರಿಟಿಷ್ನವರು ಅದನ್ನು ಕಟ್ಟಿದ್ದಾಗ ಅದನ್ನೇ ಮುಂದುವರ್ಸ್ಕೊಂಡು ಬಂದರು. ಸ್ವತಂತ್ರಕ್ಕಾಗಿ ಎಲ್ಲರೂ, ಈ ದೇಶದ ಸಕಲ ವಾಸಿಗಳು, ಇದೇನು ಕಾಂಗ್ರೆಸ್ ಅಂತ ಇವತ್ತು ಹೇಳ್ಕೊಳ್ತಾರೆ ಅವರು ಮಾತ್ರ ಅಲ್ಲ, ಎಲ್ಲರೂ ಇದ್ದು ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದರು ಆ ಕಾಲ. ಅದಕ್ಕೆ ಮಹಾತ್ಮ ಗಾಂಧಿಯವರು ಹೇಳ್ತಾರೆ, ಸ್ವತಂತ್ರ ಬಂದಾಯಿತು, ಇದನ್ನು ಬರ್ಖಾಸ್ತು ಮಾಡಿಬಿಡಿ, ನಿಮ್ಮ ರಾಜಕೀಯ ಪಕ್ಷಗಳನ್ನು ನೀವು ಕಟ್ಕೊಳ್ಳಿ ಅಂತಂದರೆ ಬಿಡಲಿಲ್ಲ. ಅದನ್ನೇ ಮುಂದುವರ್ಸ್ಕೊಂಡು ಇವತ್ತಿಗೂ ನಾವೇ ಸ್ವತಂತ್ರ ತಂದಿದ್ದು. ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವರು ಅದರಲ್ಲಿ ಯಾರೂ ಇಲ್ಲ ಇವತ್ತು. ಏನು ಎಲ್ಲರನ್ನೂ ಪ್ರಶ್ನೆ ಮಾಡಿದ್ದೆ. ಸ್ವತಂತ್ರಕ್ಕಾಗಿ RSSನವರಾಗಲಿ BJPಯವರಾಗಲಿ, ನೀವಲ್ಲ, ನಿಮ್ಮ ಮನೆ ನಾಯಿ ಕೂಡ ಹೋಗಿಲ್ಲ ಅಂತ. ಅಂದರೆ ಕಾಂಗ್ರೆಸ್ ಮನೆಗೆ ನಾಯಿಗಳೆಲ್ಲ ಹೋಗಿದ್ವಾ? ಏನು ಕಾಂಗ್ರೆಸ್ನ ಸ್ವಂತ ಅಲ್ಲ ಸ್ವತಂತ್ರ ಈ ಭಾರತೀಯ ಪ್ರತಿಯೊಬ್ಬರ ಅಸ್ಮಿತೆ. ಅದು ಎಲ್ಲರ ತ್ಯಾಗದಿಂದ ಇದು ಸ್ವತಂತ್ರ ಸಿಕ್ಕಿರೋದು. ಆ ಕಾರಣದಿಂದ ಏನು ನಮ್ಮ ಮಹಾತ್ಮ ಗಾಂಧಿಯವರು ಹೇಳಿದ್ರು ಅದನ್ನು ನೆರವೇರಿಸಿಕೊಡ್ಲಿಕ್ಕೆ ಸದ್ಯಕ್ಕೆ ಒಬ್ಬರು ಹುಟ್ಟಿದ್ದಾರೆ. ಅವರ ಹೆಸರೇ ರಾಹುಲ್ ಗಾಂಧಿ. ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಸು ನೆಲಸಮ ಆಗತ್ತೆ. ಅದು ಎಲ್ಲ ಕಡೆಯಿಂದ ಒಂದೊಂದೇ ಆಗಿ ಉತ್ತರ ಭಾರತದಿಂದ ಎಲ್ಲ ಮುಗಿತಾ ಬಂತು. ಈಗ ದಕ್ಷಿಣ ಭಾರತಕ್ಕೆ ಬರ್ತಿದೆ. ಏನೋ ಮೊನ್ನೆ ಆಲ್ಟರ್ನೇಟಿವ್ ಇಲ್ಲ ಅಂತೇಳಿ ಕೇರಳದಲ್ಲಿ 7 ಪಾರ್ಟಿಗಳ ಕಿಚಡಿ ಸರ್ಕಾರ ಒಂದು ನೆನ್ನೆ ತಾನೇ ಆಗಿದೆ. ಕಿಚಡಿ ಸರ್ಕಾರ ಅದು. ಯಾಕಂತಂದರೆ UDF LDF ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಮ್ಮ ಈಗ ದಾಪುಗಾಲನ್ನು ನಾವು ಕೂಡ ಹಾಕಿದ್ದೀವಿ, 3 ಸೀಟುಗಳನ್ನು ಅಲ್ಲಿ ಗೆದ್ದಿದ್ದೀವಿ. ಅದು ಬಿಟ್ಟರೆ ಅವರಿನ್ನೇನೂ ಎಲ್ಲೂ ಇಲ್ಲ. ಹಿಮಾಚಲ್ ಪ್ರದೇಶ ಇದೆ, ಮುಂದಿನ ಚುನಾವಣೆಯಲ್ಲಿ ಅವ್ರು ಇರೋಲ್ಲ. ತೆಲಂಗಾಣ ಅವ್ರು ಇರೋದಿಲ್ಲ.
ಕರ್ನಾಟಕದಲ್ಲೂ ಇರೋದಿಲ್ಲ. ಮುಗ್ದೋಯ್ತಲ್ಲ. ಮುಂದೆ ಚುನಾವಣೆ ಆಗೋಷ್ಟೊತ್ತಿಗೆ ಕೇರಳದಲ್ಲೂ ಹೊರಟೋದ್ರೆ ಆಮೇಲೆ ಈ ದೇಶದಲ್ಲಿ ಅವರದು ಅಸ್ತಿತ್ವನೇ ಇರೋದಿಲ್ಲ. ಇಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ. ಕರ್ನಾಟಕದ ಮಟ್ಟಕ್ಕೆ ಸಿದ್ದರಾಮಯ್ಯನವರು ಸ್ವಲ್ಪ ಸುಳ್ಳುಗಳನ್ನು ಹೇಳಿ ಅವ್ರನ್ನ ಹಿಡಿದು ಇವ್ರನ್ನ ಹಿಡಿದು ಎಲ್ಲ ಮಾಡಿ ನಮ್ಮ ಮೇಲೆ ಒರೆಸಿದ್ರಲ್ಲ. 40% ಸರ್ಕಾರ ಅಂತ ಅದು ಅವ್ರು ಏನಾದರೂ ಪ್ರೂವ್ ಮಾಡ್ಲಿಕ್ಕಾಯ್ತಾ? ಯಾರ ಕೈಯಲ್ಲಿ ಇವ್ರು ಹೇಳಿಸಿದ್ರು 40% ಸರ್ಕಾರ ಅಂತ, ಅವರೇ ಇವಾಗ 70-80% ಸರ್ಕಾರ ಅಂತ ಹೇಳ್ತಿದ್ದಾರೆ. ಅದನ್ನು ಒಪ್ಕೊಳ್ಬೇಕಲ್ಲ ಈಗ ಅವರು. ಒಂದೇ ಒಂದು ಕೆಲಸ ನಡೀತಾ ಇಲ್ಲ, ಕಾಂಟ್ರಾಕ್ಟ್ ಇಲ್ಲ. ಇವರು ಬಂದ ದಿವಸದಿಂದ ಇವತ್ತಿನವರೆಗೂ ಇದಿಲ್ಲ. ಇವರು ಬಂದು ಸುಮಾರು ಈಗ 5 ಲಕ್ಷ ಕೋಟಿ ಸಾಲ ಹೆಚ್ಚು ಕಡಿಮೆ 4 ಚಿಲ್ಲರೆ ಆಗಿದೆ. 5 ಲಕ್ಷ ಕೋಟಿ ಮುಂದಿನ ವರ್ಷಕ್ಕೆ ಮುಗಿದು ಬಿಡ್ತದೆ. ಕಡಿಮೆ ಅಂದರೆ ಇವರು ಅಧಿಕಾರ ಮುಗಿಸಿ ಹೋಗೋಷ್ಟೊತ್ತಿಗೆ 6-7 ಲಕ್ಷ ಕೋಟಿ ಸಾಲ ಮಾಡಿ ನಮ್ಮ ತಲೆ ಮೇಲೆ ಹಾಕಿ ಹೋಗ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಯಾರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಮಾತೆತ್ತಿದರೆ ಜನ್ಜಿ ಅಂತ ಮಾತಾಡ್ತೀವಿ. 56,300